ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಪ್ರವಾಸಕ್ಕೆ, ಪ್ರಯಾಣಕ್ಕೆ ಅನುಕೂಲಕರವಾದಂತಹ ಅಥವಾ ಯೋಗ ಇರತಕ್ಕಂತಹ ದಿವಸ ಇದು. ದಿನ ಪ್ರಯಾಣ ಮಾಡೋದಕ್ಕೆ, ಪ್ರವಾಸ ಮಾಡೋದಕ್ಕೆ ಚೆನ್ನಾಗಿದೆ. ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಆ ವಿಚಾರಗಳೇನಾದರೂ ಮುನ್ನೆಲೆಗೆ ಬಂದರೆ, ಚರ್ಚೆಗೆ ಬಂದರೆ ನೀವು ಪ್ರವಾಸವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಶಿಸ್ತೇ ನಿಮಗೆ ಗೌರವವನ್ನು ತಂದುಕೊಡುವಂಥದ್ದು. ಯಾವಾಗಲೂ ಕೂಡ ಶಿಸ್ತುಬದ್ಧವಾಗಿರ್ತಕ್ಕಂಥವ್ರು ಅದನ್ನೇ ಪಾಲನೆ ಮಾಡಿಕೊಂಡು ಹೋದರೆ ಅದರ ಗೌರವ ನಿಮಗೆ ಹೆಚ್ಚಾಗುವಂಥದ್ದಾಗುತ್ತೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದರಿಂದ ಆಗ್ತಕ್ಕಂತಹ ಅನುಕೂಲಗಳು ನಿಮಗೆ ಗೊತ್ತು. ಯಾವ ಕ್ಷೇತ್ರದ ಗಣ್ಯ ವ್ಯಕ್ತಿಗಳು ಭೇಟಿಯಾಗ್ತಾರೋ ಆ ಕ್ಷೇತ್ರಕ್ಕೆ ಸಂಬಂಧಿಯಾದಂತಹ ಒಂದಷ್ಟು ವಿಚಾರಗಳು ಬರುತ್ತೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅವರನ್ನು ಕೇಳಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಅದರಿಂದ ಆಗುವಂಥದ್ದು. ನಿರೀಕ್ಷಿತವಾದಂತಹ ವಿಚಾರಗಳು ಮಾತ್ರ ತೃಪ್ತಿ ಕೊಡೋದಿಲ್ಲ. ನೀವೇನೋ ಪ್ರಶ್ನೆಗಳನ್ನು ಕೇಳ್ತೀರಿ ಅಥವಾ ಏನೋ ಅಂದ್ಕೊಳ್ತೀರಿ, ಅದಕ್ಕೆ ನಿಮಗೆ ಸಮರ್ಪಕವಾದಂತಹ ಉತ್ತರ ಇದು ಸರಿ, ಇಷ್ಟು ಸಾಕು ಅಂತ ಹೇಳಿ ಅನ್ನುವಷ್ಟು ತೃಪ್ತಿ ಆಗದೇ ಇರತಕ್ಕಂಥದ್ದಾಗ್ಬೋದು. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಡಿ. ಆರ್ಥಿಕವಾದಂತಹ ಲಾಭ ಇದ್ದರೂ ಕೂಡ ಭಯಪಡಬೇಕಾದಂತಹ ದಿವಸವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದೇನು ಸಮಸ್ಯೆಗಳಿಲ್ಲ, ಆದರೂ ಏನೋ ಒಂದು ರೀತಿಯ ಭಯ ಕಾಡುವಂಥದ್ದು. ಭವಿಷ್ಯ ಹೇಗೆ, ಮುಂದೆ ಹಣಕಾಸಿನ ವಿಚಾರ ಹೇಗೆ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಸಮಾಜದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳು ಬರಬಹುದು. ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳದೇ ಇರತಕ್ಕಂಥವ್ರು ನೀವು. ಯಾವುದೋ ಒಂದು ಮಾತು ಕಿವಿಯ ಮೇಲೆ ಬಿದ್ದಾಗ ಅದಕ್ಕೋಸ್ಕರವಾಗಿ ತುಂಬ ನೋವನ್ನು ಪಡ್ತೀರಿ, ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಆಲಸ್ಯವನ್ನು ಸ್ವಲ್ಪ ದೂರ ಮಾಡಿ. ಅದು ನಿಮಗಿರ್ತಕ್ಕಂತಹ ದೊಡ್ಡ ಶತ್ರು. ನಿಮ್ಮ ಜೀವನದಲ್ಲೇ ನಿಮಗೆ ಎದುರು ಬರತಕ್ಕಂತಹ ದೊಡ್ಡ ವಿರೋಧಿ ಅಂತಂದರೆ ಆಲಸ್ಯ ಒಂದೇ. ಆ ಆಲಸ್ಯವೊಂದನ್ನು ದೂರ ಮಾಡಿಬಿಟ್ರೆ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದಿದೆ. ಮನೆಯವರಿಂದ ನಿಮಗೇನು ಆಶ್ಚರ್ಯ ಕಾದಿರುತ್ತೆ. ಅಷ್ಟು ಕುತೂಹಲವಾದಂತಹ ಯಾವುದೋ ವಿಷಯ ಅಲ್ಲಿ ಮುನ್ನೆಲೆಗೆ ಬರುವಂಥದ್ದು. ಆಹಾರ ಮಿತವಾಗಿರಲಿ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಮಾನಸಿಕವಾದಂತಹ ಸ್ಥಿಮಿತತೆ ಇಲ್ಲದೆ ಇದ್ದಾಗ ಯಾವುದೇ ವ್ಯವಹಾರವನ್ನು ಮಾಡಬೇಡಿ. ಮನಸ್ಸು ಬಹಳ ಪರಿಶುದ್ಧವಾಗಿದ್ದಾಗ ಯಾವುದೇ ವ್ಯವಹಾರವನ್ನು ಬೇಕಾದರೂ ಕೂಡ ನಡೆಸಿ. ಮನಸ್ಸಿಗೆ ಆಘಾತವೋ ಕಿರಿಕಿರಿಯೋ ಇದ್ದಾಗ ಯಾವ ವ್ಯವಹಾರಕ್ಕೂ ಕೂಡ ಕೈ ಹಾಕಬೇಡಿ ಅನ್ನುವಂಥದ್ದು. ಆತ್ಮೀಯರು ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಯಾವ ಅರ್ಥದಲ್ಲಿ ಬೇಕಾದರೂ ಅದನ್ನು ಇಟ್ಟುಕೊಳ್ಳಬಹುದು. ನಿಮ್ಮ ಮಾತು, ನಿಮ್ಮ ವರ್ತನೆಯಿಂದ ಜನ ದೂರವಾಗ್ತಕ್ಕಂತಹ ಸಾಧ್ಯತೆ, ಅಥವಾ ನಿಮಗೆ ಬೇಕಾದಂತಹ ಏಕಾಂಗಿ ಅಥವಾ ಒಂಟಿತನ ನಿಮ್ಮನ್ನು ಪ್ರತ್ಯೇಕವಾಗಿರುವ ಹಾಗೆ ಮಾಡುವಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ನಷ್ಟ ಅಥವಾ ಮೋಸಕ್ಕೆ ಅವಕಾಶ ಇದೆ. ಕಾಳಜಿ ವಹಿಸಿ. ನಿಮ್ಮ ವೃತ್ತಿ ಅಥವಾ ನೌಕರಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನೋ ಅಡ್ಡಿಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸಾಲವನ್ನು ತೀರಿಸೋದಕ್ಕೆ ಈ ದಿವಸ ನಿಮಗೆ ಅವಕಾಶವಾಗುತ್ತೆ. ಯಾವುದೋ ಕಾರಣಕ್ಕೆ ಸಾಲವನ್ನು ಮಾಡಿದರೆ ಆ ಹಣವನ್ನು ಹಿಂದಿರುಗಿ ಕೊಡುವಂತಹ ಒಂದು ಶಕ್ತಿ ಅಥವಾ ಅದಕ್ಕೆ ಬೇಕಾದಂತಹ ಅನುಕೂಲ ಈ ದಿವಸ ನಿಮಗೆ ಆಗತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಎದುರಾಗ್ತಕ್ಕಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವಿದ್ಯೆಗೆ ಪೂರಕವಾದಂತಹ ಯಾವ ಯಾವ ಚಟುವಟಿಕೆಗಳನ್ನು ನೀವು ಹೊಂದಿದ್ದೀರಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಸವಾಲುಗಳು ನಿಮಗೆ ಎದುರಾಗ್ತಕ್ಕಂಥದ್ದಿದೆ. ಮನೆಯ ವಾತಾವರಣ ಸಾಯಂಕಾಲದ ಹೊತ್ತಿಗೆ ನಿಧಾನವಾಗಿ ಏನೋ ಶುಭವಾಗುವ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಎನ್ನುವಂತಹ ಅರ್ಥ. ಅತಿಥಿಗಳ ಆಗಮನ ಆಗೋದರಿಂದ ಒಂದಷ್ಟು ಮನಸ್ಸಿಗೆ ಸಮಾಧಾನ, ಸಂತೋಷಗಳು ಸಿಕ್ಕತ್ತೆ ಎನ್ನುವಂಥದ್ದು. ಈ ಹಿನ್ನಡೆ ನಿಮಗೆ ಯಾವುದಕ್ಕೆ ಆಯಿತು ಅನ್ನುವಂಥದ್ದನ್ನು ನೀವು ಪ್ರಶ್ನೆಯನ್ನು ಮಾಡ್ತೀರಿ. ಯಾವ ಕಾರಣಕ್ಕೆ ನಿಮ್ಮ ವ್ಯವಹಾರದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಯಬೇಕು. ನಿಧಾನಕ್ಕೆ ನಾನು ಭವಿಷ್ಯದ ಮೆಟ್ಟಿಲನ್ನು ಏರ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂತಹದ್ದು. ತುಂಬ ಪರಿಶ್ರಮದ ದಿವಸವಾಗಿರುತ್ತೆ. ತುಂಬ ಕಷ್ಟಪಡಬೇಕು. ಆದರೆ
ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತಾ ಅಂತ ಕೇಳಿದರೆ ನಿಮಗೆ ಮಾನಸಿಕವಾದಂತಹ ಧೈರ್ಯವೇ ಆ ಫಲವನ್ನು ನೀಡಿರುವಷ್ಟರ ಮಟ್ಟಿಗೆ ಅದನ್ನು ಅನುಭವಿಸ್ತೀರಿ ಅಂತ ಹೇಳಬೇಕು. ಸ್ನೇಹಿತರಿಗೆ ಸಿಹಿಯನ್ನು ಹಂಚುವಷ್ಟು ನಿಮಗೆ ಸಮಾಧಾನ ತೃಪ್ತಿ ಎನ್ನುವಂಥದ್ದು ಸಿಕ್ಕತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನೆ ಕಟ್ಟುವಂತಹ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥದ್ದಿದೆ. ಹಳೆಯ ವಿಚಾರ ಮತ್ತು ಹಳೆಯ ಸ್ನೇಹಿತರ ಭೇಟಿ ನಿಮಗೆ ಅನುಕೂಲಕರವಾಗಿ ಬೇಕಾದಂತಹ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ದೀರ್ಘಕಾಲದ ಆಲೋಚನೆಗಳು, ಬಹಳ ದಿವಸದಿಂದ ಯೋಚನೆ ಮಾಡ್ತಾ ಇರ್ತಕ್ಕಂತಹ ವಿಚಾರಗಳು ಈ ದಿವಸ ಪೂರ್ಣವಾಗುವುದಕ್ಕೆ ಏನೋ ಒಂದು ಅವಕಾಶ ಸಿಕ್ಕುವ ಹಾಗಾಗತ್ತೆ. ತುಂಬ ಹಣ ಖರ್ಚಾಗುವಂತಹ ಸಾಧ್ಯತೆ, ಆದರೆ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ. ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದಾಯಿತು ಅನ್ನುವಂತಹ ಒಂದು ನೆಮ್ಮದಿಯನ್ನು ನೀವು ಕಾಣ್ತೀರಿ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ. ಇವತ್ತು ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಕೋಪದಿಂದ ಏನೆಲ್ಲ ವ್ಯತ್ಯಾಸಗಳು ಬೇಕಾದರೂ ಕೂಡ ಆಗಬಹುದು. ಯಾವುದೂ ಕೂಡ ನಿಮಗೆ ಒಳಿತಾಗಿ ಫಲವನ್ನು ಅಥವಾ ಇನ್ಯಾವುದೋ ಒಂದು ಅನುಕೂಲವನ್ನು ಮಾಡುವುದಿಲ್ಲ. ವೃದ್ಧರಿಗೆ, ವಯಸ್ಸಾದಂಥವರಿಗೆ ವಸ್ತ್ರವನ್ನು ದಾನ ಮಾಡಿ, ಅದರಲ್ಲೂ ಅಗತ್ಯ ಇರುವಂಥವ್ರನ್ನ ಗುರುತಿಸಿ ಅವರಿಗೆ ಬಟ್ಟೆಗಳನ್ನು ಕೊಡಿ. ಶುಭವಾಗಿ.